ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಮತಾ ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಮತಾ. ಗೈಸ್, ಟುಡೇ ಮಾರ್ನಿಂಗು ಏನಾದರೂ ಒಂದು ಎಮ್ಮಿ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡಬೇಕು. ಅದಕ್ಕಿಂತ ಮುಂಚೆ ಪಾತ್ರೆಗಳೆಲ್ಲ ರಾತ್ರಿ ತೊಳೆದಿಟ್ಟಿದ್ದೆ. ಆ ಪಾತ್ರೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಬಿಡ್ತೀನಿ. ರಾತ್ರಿನೇ ಪಾತ್ರೆ ಎಲ್ಲ ತೊಳೆದಿಟ್ಕೊಬಿಟ್ರೆ ನಿಜವಾಗ್ಲೂ ಬೆಳಗ್ಗೆ ಟೈಮು ತಿಂಡಿ ಅಡುಗೆ ಎಲ್ಲ ಮಾಡೋದಕ್ಕೆ ತುಂಬ ಖುಷಿ ಆಗ್ತಾ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದೇ ತಲೆ ಬಿಸಿ ಆಗ್ತಾ ಇರುತ್ತೆ. ಆದಷ್ಟು ಬೇಗ ನಮ್ಮ ಬೇಬಿನ ಮಲಗಿಸ್ಬಿಟ್ಟು ನಾನು ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟೆ ಅವತ್ತಿಂದ ದಿನನ ನಾನು ಕ್ಲೋಸ್ ಮಾಡೋದು. ಇಲ್ಲ ಅಂತ ಹೇಳಿದ್ರೆ ಬೆಳಿಗ್ಗೆಗೆ ಗೊತ್ತಲ್ಲ, ನನಗೆ ಆಗೋದಿಲ್ಲ. ಮಾರ್ನಿಂಗ್ ಟೈಮಲ್ಲಿ ತಿಂಡಿಗೆ ಮತ್ತೆ ಅಡುಗೆ ಮಾಡೋದು ಎರಡೂ ಇರುತ್ತಲ್ಲ. ಸೊ ನಾನು ಪಾತ್ರೆ ತೊಳಿತಾ ನಿಂತ್ಕೊಂಡ್ರೆ ಅದೇ ಒಂದು 30 ಮಿನಿಟ್ಸ್ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಸಮ್ಮರ್ ಅಂತ ಹೇಳಿದ್ರೆ ಮ್ಯಾಂಗೋ ಸ್ಪೆಷಲ್ ಅಲ್ಲ. ನಮಗೆ ತುಂಬ ಅಂದರೆ ತುಂಬ ಇಷ್ಟ ಸಮ್ಮರ್ ಟೈಮಲ್ಲಿ. ನಾವಂತೂ ವೆರೈಟಿ ಆಫ್ ಮ್ಯಾಂಗೋಸ್ನ ನಾವು ಯೂಸ್ ಮಾಡ್ತೀವಿ. ಇದನ್ನ ಸಂತೋಷ್ ಮನೆ ಹತ್ರ ಬಾದಾಮ್ ಅಂತ ಹೇಳ್ಬಿಟ್ಟು ಮಾರ್ತಾ ಇದ್ರು. ಕೆಜಿ 200 ಏನೋ ಇತ್ತು, ತಗೊಂಡ್ವಿ. ಎಲ್ಲ ವಾಶ್ ಮಾಡಿ ಇಡ್ತಾ ಇದ್ದೀನಿ, ಇನ್ನೂ ಟೇಸ್ಟ್ ಮಾಡಿಲ್ಲ. ಇವತ್ತು ಟೇಸ್ಟ್ ಮಾಡಬೇಕು. ನಮ್ಮ ಮನೇಲಿ ಎಲ್ಲರಿಗೂ ಮ್ಯಾಂಗೋ ಅಂದ್ರೆ ತುಂಬಾ ಇಷ್ಟ. ನಮ್ಮ ಬೇಬಿಗೆ ಎವ್ರಿ ಡೇ ಒಂದೊಂದು ಕೊಡ್ಲೇಬೇಕು ಸಮ್ಮರ್ ಟೈಮಲ್ಲಿ. ನಿಯರ್ ಬೈ ಪ್ಲೇಸಸ್ ಏನಾದರೂ ಮ್ಯಾಂಗೋ ಮೇಳ ನಡೀತಾ ಇದ್ರೆ ಡೆಫಿನೆಟ್ಲಿ ವಿಸಿಟ್ ಮಾಡಿ. ಈ ಸರಿ ತುಂಬಾ ಮ್ಯಾಂಗೋಸ್ನ ತಗೊಬೇಕು. ಅಪ್ಪ ಮ್ಯಾಂಗೋ ವೆರೈಟೀಸ್ ಅಂತೂ ತುಂಬಾ ಇದೆ. ನಾವು ಊರಲ್ಲಿದ್ದಾಗ ನಮ್ಗೆ ಅದೆಲ್ಲ ಗೊತ್ತೇ ಇರ್ಲಿಲ್ಲ, ಅದ್ರ ನೇಮ್ ಎಲ್ಲ ಗೊತ್ತಿರ್ಲಿಲ್ಲ. ಸುಮ್ನೆ ತಿಂತಾ ಇದ್ವಿ. ಇವಾಗಂತೂ ಇಲ್ಲಂತೂ ಯಪ್ಪ ತುಂಬಾ ಅಂದ್ರೆ ತುಂಬಾ ವೆರೈಟೀಸ್ ಇದೆ. ಚೆನ್ನಾಗ್ ಅನಿಸ್ತಾ ಇರುತ್ತೆ. ಗೈಸ್ ಬನ್ನಿ, ಇವಾಗ ನಾನು ಮಾರ್ನಿಂಗ್ ಫಸ್ಟ್ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಬಿಡ್ತೀನಿ. ಸೊ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟು, ಬೀನಿಸು, ಬಟಾಣಿ ಇದೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಆ್ಯಕ್ಚುಲಿ ಓಲ್ಡ್ ಟೈಮಲ್ಲಿ ಇರ್ತಲ್ಲ, ಒಂಥರ ಸಣ್ಣ ಶಾವಿಗೆ ಉದ್ದಾಗೆ ಇರ್ತಾ ಇತ್ತು. ನಾವು ಊರಲ್ಲೆಲ್ಲ ನಾವು ಮೊದಲು ಚಿಕ್ಕವರಾಗಿದ್ದಾಗೆಲ್ಲ ಆ ಥರ ಶಾವಿಗೆನೇ ಯೂಸ್ ಮಾಡ್ತಾ ಇದ್ವಿ. ಆಮೇಲೆ ಇಲ್ಲಿ ಬೇರೆ ಥರ ಶಾವಿಗೆಗಳನ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ವಿ. ಸೊ ಇವಾಗ ಅದೇ ಥರದನ್ನ ಹುಡುಕಿ ತೊಗೊಂಬಂದಿದ್ದೆ. ಸೊ ಅದಕ್ಕೆ ಅದರದ್ದು ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ತರಕಾರಿ ಎಲ್ಲ ಹೆಚ್ಚಿಟ್ಕೊತಾ ಇದ್ದೀನಿ. ನನಗಂತೂ ವೆಜಿಟೇಬಲ್ಸ್ ಯೂಸ್ ಮಾಡೋದು ಅಂದರೆ ತುಂಬ ಇಷ್ಟ. ಬ್ರೇಕ್ಫಾಸ್ಟಲ್ಲೇ ಒಂದು ಆದಷ್ಟು ಪಾಸಿಬಿಲಿಟೀಸ್ ಇರೋ ವೆಜಿಟೇಬಲ್ಸ್ನೆಲ್ಲ ಇದರಲ್ಲೇ ಇನ್ಕ್ಲೂಡ್ ಮಾಡಿಬಿಟ್ರೆ ರಿಮೈನಿಂಗ್ ಯಾವ್ದಾದ್ರು ಉಳ್ಕೊಂಡಿದ್ರೆ ಅದು ಸಾಂಬಾರು ಮತ್ತು ಸೈಡ್ ಪಲ್ಯದಲ್ಲಿ ಯೂಸ್ ಮಾಡ್ಕೊತೀನಿ. ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಾಯ್ತು. ಬನ್ನಿ ಇವಾಗ ಶಾವಿಗೆ ಆಲ್ರೆಡಿ ನಾನು ಫ್ರೈಡೇ ತೊಗೊಂಡಿರೋದು. ಬಟ್ ಇವಾಗ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಜಸ್ಟ್ ಒಂದು ಶಾಲೋ ಫ್ರೈ ಥರ ಮಾಡ್ಕೊತೀನಿ. ಅದೊಂಥರ ಚೆನ್ನಾಗಿರುತ್ತೆ. ಅವಾಗ ಒಂದು 2 ಮಿನಿಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಮಾಡಿದಾಗಿದ್ಮೇಲೆ ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ. ಆಮೇಲಿಂದ ಒಂದೊಂದೇ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಬಾಣಲೆಗೆ ಸ್ವಲ್ಪ ಕೋಕೋನಟ್ ಆಯಿಲ್ನ ಆ್ಯಡ್ ಮಾಡ್ಕೊತೀನಿ. ಆ ಕೋಕೋನಟ್ ಆಯಿಲ್ ಸ್ವಲ್ಪ ಬಿಸಿ ಆಗಬೇಕು. ಅದಾಗಿದ್ಮೇಲೆ ಸಾಸಿವೆ ಎಲ್ಲ ಹಾಕ್ಕೊತೀನಿ. ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡ್ದಿದ್ಮೇಲೆ ಕಡಲೆಬೇಳೆ ಆ್ಯಡ್ ಮಾಡ್ಕೊತೀನಿ. ಕಡಲೆಬೇಳೆ ಸ್ವಲ್ಪ ಕೆಂಪಗಾಗಬೇಕು. ಅದಾಗಿದ್ಮೇಲೆ ಸ್ವಲ್ಪ ಆನಿಯನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆನಿಯನ್ ಇದಕ್ಕೆ ಉದ್ದ ಹೆಚ್ಚಿಟ್ಕೊಂಡಿದ್ದೀನಿ. ಆ್ಯಸ್ ಯೂಶ್ವಲ್ ನಾವು ಉಪ್ಪಿಟ್ಟು ಮಾಡ್ಕೊತೀವಲ್ಲ ಆ ಥರ. ಆಮೇಲೆ ಹಸಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ. ಗ್ರೀನ್ ಚಿಲ್ಲಿ ಒಂದು 2 ಕಟ್ ಮಾಡಿ ಇಟ್ಕೊಂಡಿದ್ದೆ. ನಾವು ಕಡಿಮೆನೇ ಯೂಸ್ ಮಾಡೋದು ಖಾರ. ಸ್ವಲ್ಪ ಖಾರ ಆದರೂ ಬೇಬಿ ತಿನ್ನೋದಿಲ್ಲ, ಅದಕ್ಕೆ ಅಂತ ಹೇಳ್ಬಿಟ್ಟು. ಆಮೇಲೆ ಉಪ್ಪಿಟ್ಟಿಗೆಲ್ಲ ಬಟಾಣಿ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಬಟಾಣಿ ನೆನೆಸ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ವಾಸನೆ ಹೋಗಿದ್ಮೇಲೆ ನಾನು ಒಂದು ಸಣ್ಣ ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೆ. ಅದನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಟೊಮೆಟೊ. ಅದು ಬೆಂದಾಗಿದ್ಮೇಲೆ ಕ್ಯಾರೆಟು ಮತ್ತು ಬೀನಿಸು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ವಾಟರ್ನ ನಾನು 1.5 ಗ್ಲಾಸ್ ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇವಾಗಲೇ ನಾನು ಕಲ್ಲುಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಪ್ಲೇಟ್ ಕವರ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಸೊ ಬಟಾಣಿ ಇದೆಯಲ್ಲ, ಸೊ ನಾವೇನು ವಿಜಲ್ ಹಾಕ್ಸ್ಕೊಂಡಿಲ್ವಲ್ಲ, ಸೊ ಇದರಲ್ಲಿ ಚೆನ್ನಾಗಿ ಬೇಯಬೇಕು. ಅದೆಲ್ಲ ಬೆಂದಾಗಿದ್ಮೇಲಿಂದ ಇವಾಗ
ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ತೆಂಗಿನ ತುರಿನ ತುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡಿಬಿಡ್ತಾ ಇದ್ದೀನಿ. ಎಲ್ಲನೂ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಟೇಸ್ಟ್ ಒಂದ್ಸರಿ ಚೆಕ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಟೇಸ್ಟ್ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿದ್ಮೇಲೆ ಇವಾಗ ನಾನು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಶಾವ್ಗೆ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಾನು 1½ ಗ್ಲಾಸ್ ವಾಟರ್ ಆ್ಯಡ್ ಮಾಡಿದ್ನಲ್ಲ, ಸೊ ಸೇಮ್ ಕ್ವಾಂಟಿಟಿ ಆಫ್ ಶಾವ್ಗೆನ ಆ್ಯಡ್ ಮಾಡ್ಕೊತೀನಿ. ಬಿಕಾಸ್ ಇದು ಸಣ್ಣ ಅಂದರೆ ಸಣ್ಣಗಿರುತ್ತೆ. ನಾವೇನಾದರೂ ಜಾಸ್ತಿ ನೀರು ಹಾಕ್ಬಿಟ್ರೆ ಅದು ತುಂಬ ಬೆಂದೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾನು ವಾಟರ್ ಎಷ್ಟು ತೊಗೊಂಡಿದ್ನೋ ಅದೇ ಸೇಮ್ ಕ್ವಾಂಟಿಟಿನಲ್ಲಿ ಶಾವ್ಗೆನ ಹಾಕ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ಚಿತ್ರಾನ್ನ ಥರ ಪುಡಿ ಪುಡಿಯಾಗಿ ಚೆನ್ನಾಗಾಗಬೇಕು, ಜಾಸ್ತಿ ವಾಟರ್ ಎಲ್ಲ ಹಾಕ್ಕೊಳ್ಬಾರ್ದು. ಹಾಕ್ಬಿಟ್ಟು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಸಾಕು. ಇದೇನು ಜಾಸ್ತಿ ಟೈಮ್ ಏನು ತೊಗೊಳ್ಳೋದಿಲ್ಲ. ಒಂದು 5 ಮಿನಿಟ್ಸ್ ಅಷ್ಟರಲ್ಲೇ ನೀಟಾಗಿ ಬೆಂದ್ಕೊಂಡು ಚೆನ್ನಾಗಾಗ್ಬಿಡತ್ತೆ. ಶಾವಿಗೆ ಉಪ್ಪಿಟ್ಟು ಆಗಿದ್ಮೇಲಿಂದ ನಾನು ಇವಾಗ ಮಧ್ಯಾಹ್ನದ ಅಡುಗೆಗೆ ಅಂತ ಹೇಳ್ಬಿಟ್ಟು ಸಾಂಬಾರನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಪಾಲಕ್ ಸೊಪ್ಪಿತ್ತು, ಅದನ್ನು ಚೆನ್ನಾಗಿ ಒಂದು 2 ಸರಿ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಯಾವುದಾದ್ರು ಒಂದು ವೆರೈಟಿ ಆಗಿರೋ ಚೆನ್ನಾಗಿರೋ ಒಂದು ಗ್ರೇವಿ ಮಾಡೋಣ ಅನ್ಕೊತಾ ಇದ್ದೀನಿ. ಬಿಕಾಸ್ ಬೇಬಿಗೆ ಇಷ್ಟ ಆಗಬೇಕಲ್ಲ, ಅವಳು ತಿನ್ನಬೇಕು. ಒಂದೇ ಥರ ಮಾಡಿದ್ರೆ ಅವಳಿಗೂ ಬೇಜಾರಾಗುತ್ತಲ್ಲ, ಅದಕ್ಕೆ. ಸೊ ಅದಕ್ಕೆ ನಾನು ಇವಾಗ ಈ ಪಾಲಕ್ ಸೊಪ್ಪಂದು ಕೀಮಾ ಉಂಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಹೆಚ್ಚಿಟ್ಕೊಂಡಿರೋ ಈ ಸೊಪ್ಪಿಗೆ ನಾನು ಒಂದು ಕಾಲ್ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಸಾಲ್ಟ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಅದು ಎಕ್ಸೆಸ್ ಆಫ್ ವಾಟರ್ ಎಲ್ಲ ಆಚೆ ತೆಕ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು. ಗೈಸ್ ಬನ್ನಿ ಮಸಾಲಾಗೆ ರೆಡಿ ಮಾಡ್ಕೊಳ್ಳೋಣ ಇವಾಗ. ನಾನು ಈ ಮಸಾಲೆಗೆ ಅಂತ ಹೇಳಿಬಿಟ್ಟು 1 ಇಂಚಷ್ಟು ಶುಂಠಿ ತಗೊಂಡು ಹೆಚ್ಚಿಟ್ಕೊಂಡಿದ್ದೆ, ಆ್ಯಂಡ್ ಒಂದು ದಪ್ಪದ್ದು ಆನಿಯನ್ನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. 2 ಬೆಳ್ಳುಳ್ಳಿ, ಅದನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಚಕ್ಕೆ, ಒಂದು 4 ಲವಂಗ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಆ್ಯಂಡ್ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕೋಕೋನಟ್, ಅದನ್ನು ತುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಮಸಾಲೆ ನಾವು ಕೀಮಾ ಉಂಡೆ ಮಾಡ್ತೀವಲ್ಲ ಅದಕ್ಕೂ ಬೇಕಾಗುತ್ತೆ, ಆ್ಯಂಡ್ ಗ್ರೇವಿ ಮಾಡೋದಕ್ಕೂ ಬೇಕಾಗುತ್ತೆ. ಸೊ ಅದಕ್ಕೆ ನಾನು ಇಷ್ಟು ತೊಗೊಂಡಿದ್ದೀನಿ. ಆ್ಯಂಡ್ ನಾನು 1 ಕಟ್ ಆಫ್ ಪಾಲಕ್ ಸೊಪ್ಪನ್ನ ನಾನು ಯೂಸ್ ಮಾಡ್ತಾ ಇರೋದು ಈ ಗ್ರೇವಿ ಪ್ರಿಪೇರ್ ಮಾಡೋದಕ್ಕೆ ಅಂತ. ನಾನು ಈ ಮಸಾಲೆನ ಇವಾಗ ತರಿಯಾಗಿ ರುಬ್ಕೊತಾ ಇದ್ದೀನಿ. ನೈಸಾಗಿ ರುಬ್ಕೊಳ್ಳೋದೇನು ಬೇಕಾಗಿಲ್ಲ. ನೋಡಿ, ಸಾಲ್ಟ್ ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ ಸೊಪ್ಪಲ್ಲಿ, ಇವಾಗ ಅದು ಯಾವ ಥರ ನೀರು ಬಿಟ್ಕೊಂಡಿದೆ ಅಂತ, ಅದನ್ನೆಲ್ಲ ಒಂದು ಗ್ಲಾಸಲ್ಲಿ ನಾನು ತೆಗೆದಿಟ್ಕೊತಾ ಇದ್ದೀನಿ. ಅದನ್ನು ಗ್ರೇವಿ ಮಾಡುವಾಗ ಅದನ್ನು ಆ್ಯಡ್ ಮಾಡ್ಕೊತೀನಿ. ಅದ್ರ ರಸ ಏನು ವೇಸ್ಟ್ ಮಾಡೋದೇನು ಬೇಡ. ಇವಾಗ ಉಂಡೆ ಕನ್ಸಿಸ್ಟೆನ್ಸಿ ಮಾಡ್ಕೋಬೇಕಲ್ಲ, ಅದಕ್ಕೆ ಅಂತ ಹೇಳಿಬಿಟ್ಟು ಆ ಸೊಪ್ಪನ್ನ ಹಿಂಡಿ ನೀರನ್ನೆಲ್ಲ ತೆಕ್ಕೊತಾ ಇದ್ದೀನಿ ಅಷ್ಟೇ. ಇವಾಗ ಬನ್ನಿ, ಈ ಸೊಪ್ಪಿಗೆ ನಾನು ನಮ್ಮನೇದು ಮಸಾಲ ಸಾಂಬಾರ್ಗೆ ಯೂಸ್ ಮಾಡ್ತೀವಲ್ಲ ಆ ಖಾರದ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೇನಾದರೂ ಇಲ್ಲ ಅಂತ ಹೇಳಿದ್ರೆ ನೀವು ರೆಡ್ ಚಿಲ್ಲಿ ಪೌಡರು 1 ಸ್ಪೂನು, ಆ್ಯಂಡ್ 1 ಸ್ಪೂನು ಧನಿಯಾ ಪೌಡರ್ ಆ್ಯಡ್ ಮಾಡ್ಕೋಬೇಕು, ಆ್ಯಂಡ್ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಆ್ಯಡ್ ಮಾಡಿಕೊಂಡ್ರೆ ಆಗುತ್ತೆ. ಸೊ ನಾನು ನಮ್ಮ ಮನೇಲಿ ಪುಡಿ ಇರೋದ್ರಿಂದ ನಾನು ಇದನ್ನೇ ಯೂಸ್ ಮಾಡೋದು. ಆ್ಯಂಡ್ ರುಬ್ಬಿಟ್ಕೊಂಡಿದ್ನಲ್ಲ ನಾನು ಮಸಾಲ, ಅದನ್ನು ನಾನು ಇವಾಗ ಇಲ್ಲಿಗೆ 2 ಸ್ಪೂನ್ ಆಗುವಷ್ಟು ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನು ಉಳಿದಿದ್ದ ಮಸಾಲ ಎಲ್ಲ ನಾನು ಗ್ರೇವಿ ಮಾಡೋದಕ್ಕೆ ಇಟ್ಕೊತೀನಿ. ಇವಾಗ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದು ನಾನು ಮನೇಲೇ ಕಡಲೆಬೇಳೆಯಿಂದ ಕಡಲೆ ಹಿಟ್ಟು ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅಂಗಡಿದೆಲ್ಲ ಅಷ್ಟೊಂದು ಸೇಫ್ ಆಗಿರಲ್ಲ ಅಂದ್ಬಿಟ್ಟು ಸೊ ನಾನು ಇದನ್ನು ಮನೇಲೇ ಮಾಡಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಉಂಡೆ ಕನ್ಸಿಸ್ಟೆನ್ಸಿ ಬರಬೇಕು, ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ದೆನ್ ಈ ಕಡಲೆ ಹಿಟ್ಟು ತುಂಬ ಒಳ್ಳೆಯದು, ಇದು ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ನಾವು ಕಡಲೆ ಬೇಳೆಯಿಂದ ಮಾಡಿರೋದಲ್ಲ, ಇದು ಪ್ರೋಟೀನ್ ಇರುತ್ತೆ. ಸೊ ಅದರಿಂದ ಆರಾಮಾಗಿ ಯೂಸ್ ಮಾಡ್ಬೋದು. ಸಾಲ್ಟ್ ಹಾಕೊಳ್ಳುವಾಗ ಕೇರ್ಫುಲ್ ಆಗಿರಬೇಕು, ಬಿಕಾಸ್ ಆಲ್ರೆಡಿ ನಾವು ಆ ವಾಟರ್ ಎಲ್ಲ ಬರಲಿ ಅಂತ ಹೇಳ್ಬಿಟ್ಟು ಸಾಲ್ಟ್ ಆ್ಯಡ್ ಮಾಡಿರ್ತೀವಿ. ಇವಾಗ ಸ್ವಲ್ಪನೇ ಆ್ಯಡ್ ಮಾಡ್ಕೊಬೇಕು ಟೇಸ್ಟ್ ನೋಡಿಕೊಂಡು. ಈಗ ಸೊಪ್ಪೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದೀನಿ. ಇವಾಗ ಬನ್ನಿ ಗ್ರೇವಿ ಪ್ರಿಪೇರ್ ಮಾಡಿಬಿಡೋಣ. ಇವಾಗ ಬಾಣಲೆ ತಗೊಂಡು ಅದರಲ್ಲಿ ಸ್ವಲ್ಪ
ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಆಯಿಲ್ ಜಾಸ್ತಿನೇ ಬೇಕಾಗುತ್ತೆ. ಬಿಕಾಸ್ ನಾನು ಮಾಡಿಟ್ಕೊಂಡಿರೋ ಮಸಾಲದಲ್ಲಿ ಆನಿಯನ್ನು, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಅದ್ರ ಸ್ಮೆಲ್ ಎಲ್ಲ ಹೋಗಬೇಕು. ಸೊ ಒಂದು ಸ್ವಲ್ಪ ಆಯಿಲ್ ಜಾಸ್ತಿ ತಗೊಂಡು ಫ್ರೈ ಮಾಡಿದ್ರೆ ಅದ್ರ ಸ್ಮೆಲ್ ಎಲ್ಲ ನೀಟಾಗಿ ಹೋಗುತ್ತೆ. ಜಾಸ್ತಿ ಅಂದರೆ ತುಂಬ ಜಾಸ್ತಿ ಅಲ್ಲ, ನಾವು ನೋಡ್ಕೊಬೇಕು ಗ್ರೇವಿಗೆ ಎಷ್ಟು ಬೇಕಾಗುತ್ತೆ ಅದನ್ನು ನೋಡಿಕೊಂಡು ಆಯಿಲ್ನ ಆ್ಯಡ್ ಮಾಡ್ಕೊಬೇಕು. ನೋಡಿ ಇವಾಗ ನಾನು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಅದ್ರ ಹಸಿ ಸ್ಮೆಲ್ ಎಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು ಪ್ಲೇಟ್ ಕವರ್ ಮಾಡಿ ಒಂದು ಸ್ವಲ್ಪ ಬಿಡ್ತೀನಿ. 1-2 ಮಿನಿಟ್ಸ್ ಸಾಕು. ಅಷ್ಟರಲ್ಲಿ ಬನ್ನಿ, ನಾನು ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಈ ಸೊಪ್ಪಿನ ಮುದ್ದೆ, ಅದನ್ನು ನೀಟಾಗಿ ಎಲ್ಲ ಮಿಕ್ಸಪ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇದನ್ನು ನೀಟಾಗಿ ಒಂದು ಉಂಡೆ ಥರ ರೋಲ್ ಮಾಡಿ ಇಟ್ಕೊತೀನಿ. ಕಡಲೆ ಹಿಟ್ಟು ಆ್ಯಕ್ಚುಲಿ ಇದಕ್ಕೆ ನಾನು 1 ಕಟ್ ಪಾಲಕ್ ಸೊಪ್ಪಿಗೆ ಒಂದು 100 ಗ್ರಾಮ್ ಅಷ್ಟು ಕಡಲೆ ಹಿಟ್ಟು ಬೇಕಾಗುತ್ತೆ. ಅದನ್ನು ನೋಡ್ಕೊಂಡು ಹಾಕ್ಕೊಬೇಕು. ಸೊ ಇವಾಗ ನಾನು ಉಂಡೆಗಳನ್ನೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ. 1 ಕಟ್ ಪಾಲಕ್ ಸೊಪ್ಪಿಗೆ ಆಲ್ಮೋಸ್ಟ್ ಒಂದು 13 to 14 ಉಂಡೆಗಳಾಗಿದೆ. ಮೀಡಿಯಂ ಸೈಜ್ ರೆಡಿ ಮಾಡ್ಕೊಂಡಿದ್ದೀನಿ. ಸೆಪರೇಟ್ ನಾನು ಒಂದು 3 ಟೊಮೆಟೊನ ಮೀಡಿಯಂ ಸೈಜು ಅದನ್ನು ನೀಟಾಗಿ ರುಬ್ಬಿ ತೆಗೆದಿಟ್ಕೊಂಡಿದ್ದೆ. ಬಿಕಾಸ್ ಮಸಾಲೆ ರುಬ್ಕೊಂಡಲ್ಲ ಅದ್ರ ಜೊತೆಗೆ ಹಾಕ್ಕೊಳ್ಳಿಲ್ಲ. ಯಾಕೆ ಅಂತಂದರೆ ನಾನು ಆ ಪಾಲಕ್ ಸೊಪ್ಪಿಂದಕ್ಕೆ ಆ್ಯಡ್ ಮಾಡ್ಕೊಬೇಕಾಗಿತ್ತಲ್ಲ ಆ ಶುಂಠಿ ಬೆಳ್ಳುಳ್ಳಿದು, ಅದಕ್ಕೆ ಟೊಮೆಟೊನ ಸೆಪ್ರೇಟಾಗಿ ರುಬ್ಕೊಂಡು ಇವಾಗ ಇದನ್ನು ಇಲ್ಲಿಗೆ ಆ್ಯಡ್ ಮಾಡಿಕೊಂಡೆ. ಸೊ ಈಗ ಖಾರದ ಪುಡಿನೂ ಅಷ್ಟೇ, ನಾವು ಉಂಡೆಗಷ್ಟೇ ಹಾಕ್ಕೊಂಡಿದ್ವಿ. ಈಗ ಗ್ರೇವಿಗೆ ನಾವು ಸೇಮ್ ನಮ್ಮದು ಮಸಾಲೆ ಪೌಡರ್ ಇದೆಯಲ್ಲ ಆ ಖಾರದ ಪುಡಿನ ಇಲ್ಲಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಕವರ್ ಮಾಡಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಬೆಂದ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಥರ ಬಿಟ್ಕೊಳ್ಳುತ್ತೆ. ಅದಾಗಿದ್ಮೇಲೆ ನಾವು ನೀರನ್ನ ಆ್ಯಡ್ ಮಾಡ್ಕೊಬೇಕು. ಅದಕ್ಕೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಾನು ಪಾಲಕ್ ಸೊಪ್ಪಿಂದ ತೆಗೆದಿದ್ದಂಥ ನೀರು ಮತ್ತು ಎಕ್ಸ್ಟ್ರಾ ವಾಟರು ಎಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವು ಈ ಪಾಲಕ್ ಹುಂಡೆನ ಕಡಲೆ ಹಿಟ್ಟು ಹಾಕಿ ಮಾಡಿರೋದಲ್ವಾ, ಅದನ್ನು ಸ್ವಲ್ಪ ಬೆಂದಾಗೆಲ್ಲ ಅದು ಗ್ರೇವಿ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಆಮೇಲೆ ಚೆನ್ನಾಗಿ ಅನಿಸುತ್ತೆ. ಇವಾಗ ನೋಡಿ ನಾನು ಈ ಪಾಲಕ್ ಉಂಡೆಗಳನ್ನೆಲ್ಲ ಒಂದು ಈ ಬಾಣಲೆ ಮೇಲೆ ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ಹಬೆನಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಅವಾಗೊಂದು ಸ್ವಲ್ಪ ಗಟ್ಟಿ ಆಗುತ್ತಲ್ವಾ, ಅದಾಗಿದ್ಮೇಲೆ ನಾವು ಗ್ರೇವಿ ಒಳಗಡೆ ಹಾಕಿದ್ರೆ ನೀಟಾಗಿ ಬೆಂದ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಏನು ಒಡೆದೋಗಲ್ಲ, ಗ್ರೇವಿ ಒಳಗಡೆ ಮಿಕ್ಸ್ ಆಗಿಬಿಡಲ್ಲ ಅನ್ನೋ ಒಂದು ರೀಸನ್ಗೆ ಈ ಥರ ಮಾಡ್ಕೊತಾ ಇದ್ದೀನಿ. ಬೆಟರ್ ಅಂತ ಹೇಳಿದ್ರೆ ಸ್ವಲ್ಪ ಆಯಿಲ್ ತಗೊಂಡು ಫ್ರೈ ಮಾಡಿಬಿಟ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನಾನು ಅದನ್ನು ಟ್ರೈ ಮಾಡಿಲ್ಲ. ಸೊ ನಾನು ಅದನ್ನೊಂದ್ಸರಿ ಟ್ರೈ ಮಾಡಿಬಿಟ್ಟು ಅದನ್ನು ಹೇಗೆ ಬರುತ್ತೆ ಅಂತ ಒಂದ್ಸರಿ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಈ ಮೆಥಡಲ್ಲೇ ಮಾಡ್ತಾ ಇದ್ದೀನಿ. ಬಿಕಾಸ್ ಗ್ರೇವಿಗೆ ಇದರಲ್ಲೇ ಸ್ವಲ್ಪ ಜಾಸ್ತಿ ಆಯಿಲ್ ಯೂಸ್ ಮಾಡಿರೋದ್ರಿಂದ. ನೋಡಿ ಇವಾಗ ಸ್ವಲ್ಪ ಉಂಡೆಗಳೆಲ್ಲ ಗಟ್ಟಿಯಾಗಿದೆ. ಅದನ್ನು ನಾನಿವಾಗ ಈ ಬಾಣಲೆ ಒಳಗಡೆ ಇರೋ ಗ್ರೇವಿ ಒಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಬೆನಲ್ಲಿ ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಜಾಸ್ತಿ ಟೈಮ್ ಬೆಂದೋಗ್ಬಿಟ್ರೆ ಅಷ್ಟೊಂದು ಇದಾಗಿರಲ್ಲ. ಸೊ ಅಲ್ಲೊಂದು 5 ಮಿನಿಟ್ಸ್ ಹಬೆನಲ್ಲಿ ಬೇಯಿಸ್ಕೊಂಡು ಆಮೇಲೆ ಗ್ರೇವಿ ಒಳಗಡೆ ಆ್ಯಡ್ ಮಾಡ್ಕೋಬೇಕು. ಆ್ಯಂಡ್ ಸಾಲ್ಟ್ ಮಾತ್ರ ನೋಡ್ಕೊಂಡು ಹಾಕ್ಕೊಬೇಕು. ಆಲ್ರೆಡಿ ಸೊಪ್ಪಿಗೆ ನಾವು ಒಂದು 2 ಟೈಮ್ಸ್ ಆ್ಯಡ್ ಮಾಡಿಬಿಟ್ಟಿದ್ದೀವಿ. ಸೊ ಅದೆಲ್ಲ ಬಿಟ್ಕೊಳ್ಳೋದ್ರಿಂದ ಇವಾಗ ಒಂದು ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡು ಟೇಸ್ಟ್ನ ನೋಡಿಕೊಂಡ್ರೆ ಅಲ್ಲಿಗೆ ಗೊತ್ತಾಗುತ್ತೆ. ಇದು ಜಾಸ್ತಿ ಟೈಮ್ ಏನು ಬೇಯಿಸೋ ನೆಸೆಸಿಟಿ ಇಲ್ಲ. ಎಲ್ಲ ಕಲ್ಸ್ಕೊಬಿಡುತ್ತೆ ಅನ್ನೋ ಭಯನೂ ಕೂಡ ಸ್ವಲ್ಪ ಇತ್ತು ನನಗೆ ಆ್ಯಕ್ಚುಲಿ. ಸೊ ಅದಕ್ಕೆ ನಾನು ಒಂದು 5 ಮಿನಿಟ್ಸು ಫ್ಲೇಮ್ ಆ್ಯಕ್ಚುಲಿ ಇದು ನಾವು ಲೋನಲ್ಲೇ ಇಟ್ಕೊಬೇಕು. ನೀಟಾಗಿ ಒಂದು 5 to 10 ಮಿನಿಟ್ಸ್ ಸಾಕು, ತುಂಬ ಬೇಯಿಸೋದು ಬೇಡ. ಆಮೇಲಿಂದ ಟೇಸ್ಟ್ ಎಲ್ಲ ಚೆಕ್ ಮಾಡಿಕೊಂಡ್ರೆ ಅಲ್ಲಿಗೆ ಉಂಡೆಲ್ಲ ಸರಿಯಾಗಿರುತ್ತೆ. ಆಲ್ರೆಡಿ ನಾವು ಹಬೆನಲ್ಲೂ ಬೇಯಿಸ್ಕೊಂಡಿರ್ತೀವಲ್ಲ, ಸೊ ಇವಾಗ ಒಂದು 5 to 10 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಅಲ್ಲಿಗೆ ಸಾಕಾಗುತ್ತೆ. ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಅಮೇಝಾಗಿ ಇದೆ. ನಾನು ಚೆಕ್ ಮಾಡಿದೆ, ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇದು ಆಯಿಲ್ನಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾವು ಇನ್ನೊಂದು ಮಾಡ್ತಾ ಇರ್ತೀವಿ, ಏನಂದರೆ ಇದು ವಡೆದು ಹಿಟ್ಟಿರುತ್ತಲ್ಲ, ವಡೆ ಹಿಟ್ಟು, ಅದರಲ್ಲೂ ಕೂಡ ಅದು ಆ ಗ್ರೇವಿಗೆ ಬೇರೆ ಮಸಾಲೆ ರೆಡಿ ಮಾಡ್ಕೊತೀವಿ. ಸೊ ಅದು ಕೂಡ ಚೆನ್ನಾಗಿ ಅನಿಸುತ್ತೆ. ನನಗೆ ಈ ಥರ ಉಂಡೆಗಳು ಮಾಡುವಂಥ ಗ್ರೇವಿ ನನಗೆ ತುಂಬ ಇಷ್ಟ. ಅದನ್ನು ಒಂದ್ಸರಿ ಮಾಡಿಬಿಟ್ಟು ತೋರಿಸ್ತೀನಿ. ಅದಕ್ಕೆ ಬೇರೆ ಥರ ಮಸಾಲೆ ಯೂಸ್ ಮಾಡ್ತೀನಿ. ಅದು ಸೇಮ್ ನಾವು ವಡೆಗೆ ಯೂಸ್ ಮಾಡ್ತೀವಲ್ಲ ಅದನ್ನೇ ಉಂಡೆ ಮಾಡ್ಬಿಟ್ಟು ಹಾಕೋದು, ಅದು ಚೆನ್ನಾಗಿ ಅನಿಸುತ್ತೆ. ಇದು ಕೂಡ ಒಂದ್ಸರಿ ಟ್ರೈ ಮಾಡೋಣ ಅಂದ್ಕೊಂಡು ಮಾಡಿದೆ, ತುಂಬ ಚೆನ್ನಾಗಿ ಬಂದಿದೆ. ಆದರೆ ಆಯಿಲ್ನಲ್ಲಿ ಫ್ರೈ ಮಾಡಿಬಿಟ್ಟು ಹಾಕಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿದೆ ಅಂತ ಅನಿಸುತ್ತೆ. ನಾನು ಅನ್ಕೊತಾ ಇರೋದು ಇದು ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು.
ಗಾಯ್ಸ್ ಇದಕ್ಕೆ ಅಂತ ಹೇಳ್ಬಿಟ್ಟು ನಾನು ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿಟ್ಟಿದ್ದೀನಿ. ಇದನ್ನ ಇವಾಗ ತಿನ್ಸೋ ಟೈಮ್ ಆಗಿದೆ ನಮ್ಮ ಬೇಬಿಗೆ. ಅದಕ್ಕೆ ಅವಳಿಗೆ ಒಂದ್ ಸ್ವಲ್ಪ ಮುದ್ದೆ ತಗೊಂಡು ಗ್ರೇವಿ ತಗೊಂಡು ಹೋಗ್ತಾ ಇದ್ದೀನಿ. ನಾವು ಆಲ್ರೆಡಿ ಮಾರ್ನಿಂಗ್ ನಾನು ಮತ್ತೆ ನಮ್ಮ ಬೇಬಿ ಶಾವಿಗೆ ಉಪ್ಪಿಟ್ಟು ತಿಂದಿದ್ವಿ. ಈಗ ಅವಳಿಗೆ ಆಫ್ಟರ್ನೂನ್ ಲಂಚ್ಗೆ ಅಂತ ಹೇಳ್ಬಿಟ್ಟು ಮುದ್ದೆ ಮಾಡಿಟ್ಟೆ. ಅದೇ ಸೇಮ್ ಮುದ್ದೆನ ನಾನು ಸಾಯಂಕಾಲ ನಾನು 5:30 or 6 o'clockಗೆ ತಿನ್ಕೊಂತೀನಿ. ಅಂಡ್ ಸ್ವಲ್ಪ ರೈಸ್ನು ಕೂಡ ಮಾಡಿಟ್ಟಿದ್ದೀನಿ. ನೋಡೋಣ, ಅವಳು ಮುದ್ದೆನೇ ಸಾಕು ಅಂತಾಳೆ. ಅವಳಿಗೆ ಮುದ್ದೆ ಮಾಡ್ಬಿಟ್ರೆ ಸಾಕು, ಬೇರೆ ಏನು ಬೇಡ ಅಂತ ಹೇಳ್ತಾ ಇರ್ತಾಳೆ. ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ ಉಂಡೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಟೇಸ್ಟ್ ಕೂಡ ತುಂಬಾ ಅಂದ್ರೆ ತುಂಬಾ ಸೂಪರ್ ಆಗಿದೆ. ಗೈಸ್ ನೀವು ಅಷ್ಟೇ ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಟೇಸ್ಟ್ ಹೇಗ್ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಗೈಸ್ ಈ ಗ್ರೇವಿ ಚಪಾತಿ ಪೂರಿ ದೋಸೆ ಇಡ್ಲಿ ಅಂಡ್ ಮುದ್ದೆಗಂತೂ ಸೂಪರ್ ಅಂದ್ರೆ ಸೂಪರ್ ಆಗಿದೆ. ಗಾಯ್ಸ್ ನೋಡಿದ್ರಲ್ಲ ಪಾಲಕ್ ಕೀಮಾ ಉಂಡೆ ಯಾವ ತರ ಮಾಡೋದು ಗ್ರೇವಿ ಅಂತ. ಗಾಯ್ಸ್ ಚೆನ್ನಾಗಿದ್ರೆ ಈ ಒಂದು ವಿಡಿಯೋ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ. ಅಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ವಿಲ್ ಮೀಟ್ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.